ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನನ್ನ ಹತ್ರ ಇರುವಂತಹ ಟೈಲರಿಂಗ್ ನೋಟ್ಸಸ್ನ ನಾನು ನಿಮಗೆ ತೋರಿಸ್ತೀನಿ. ಏನೇನು ಟೈಲರಿಂಗ್ ನೋಟ್ಸ್ ಇಟ್ಕೊಂಡಿದ್ದೀನಿ ನಾನು ಅಂತ, ಪ್ಯಾಟರ್ನ್ ಮೇಕಿಂಗು ಮತ್ತು ನಾನು ಕಲೆಕ್ಟ್ ಮಾಡಿರುವಂತಹ ಕೆಲವೊಂದೆಲ್ಲ ನಾನು ನಿಮಗೆ ಶೋ ಮಾಡೋಣ ಅನ್ಕೊತಾ ಇದ್ದೀನಿ. ಏನೇನೆಲ್ಲ ಬರೆದಿದ್ದೀನಿ ಅಂತ ನೋಡಿ. ಇದು ಬಂದು ಫ್ಯಾಷನ್ ಡಿಸೈನಿಂಗಲ್ಲಿ ನನಗೆ ಕೊಟ್ಟಿರುವಂತಹ ನೋಟ್ಸ್ ಇದು, ಪ್ಯಾಟರ್ನ್ ಮೇಕಿಂಗು. ಹಾಗೆ ನಾನು ಇದೊಂದು ಕಡೆ ಕ್ಲಾಸಸ್ ಸೇರಿದಾಗ ಬೇಸಿಕ್ ಟೈಲರಿಂಗ್ ಅನ್ನೋದು ಇನ್ನೂ ಒಂದಿತ್ತು, ಬಟ್ ಅದು ಇವಾಗಿಲ್ಲ, ಅದು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಅದು ಅವಾಗ ಕಲ್ತಿದ್ದು ಬಂದು ಅದು ಇನ್ನೂ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿತ್ತು. ಆ ನೋಟ್ಸ್ ಎಲ್ಲೆಲ್ಲೋ ಹುಡುಕಿದೆ, ನನಗೆ ಸಿಗಲೇ ಇಲ್ಲ ಆ ನೋಟ್ಸು. ಅದು ಕೂಡ ಅದರಲ್ಲಿ ತುಂಬ ಪ್ಯಾಚರ್ಸ್ ಎಲ್ಲ ಇತ್ತು, ಬಟ್ ಆ ನೋಟ್ಸ್ ಮಿಸ್ ಆಗಿದೆ. ಹಾಗೆ ಇದು ಬಂದು ಬೇಸಿಕ್ಕು ಟೈಲರಿಂಗು ಮತ್ತು ಕೆಲವೊಂದು ಡಿಸೈನ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ನಾನು ಈ ಥರ ಡ್ರಾ ಮಾಡಿ ಈ ಥರ ಎಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ ಈ ಥರ ಮಾಡ್ಕೊಂಡ್ರೆ ನಿಜ ನಿಮಗೂ ಕೂಡ ಯೂಸ್ ಆಗುತ್ತೆ. ಇದು ಬಂದು ಒಬ್ಬರ ಹತ್ರ ಸೇರ್ಕೊಂಡಾಗ ಇದು ಬೇಸಿಕ್ ಬ್ಲೌಸು, ಸೋಲಿ ಬ್ಲೌಸ್ ಅಂತ. ಹಾಗೆ ಇದು ಬಂದು ಕಟೋರಿ ಬ್ಲೌಸ್. ಇದು ಕಟೋರಿ ಬ್ಲೌಸ್ ನಾನು ಅಪ್ಕಮಿಂಗ್ ಡೇಸಲ್ಲಿ ನಾನು ತೋರಿಸ್ತೀನಿ. ಹಾಗೆ ಇದು ಬಂದು ಇದೊಂಥರ ಡಿಫ್ರೆಂಟ್ ಸ್ಲೀವ್, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಇದು ಯಾವ ಥರ ಮಾಡಬೇಕು ಅನ್ನೋವಂಥದ್ದು ನೋಡಿ. ಇದು ಫೋರ್ತ್ ಡಾಟ್ ಬ್ಲೌಸ್, ಇದು 4 ಡಾಟು. ಹಾಗೆ ಇದು ಬೇಸಿಕ್ ಪ್ರಿನ್ಸಸ್ಸು. ಹಾಗೆ ಇದು ಬಂದು ಯಾವುದಿದು ಡೀಪ್ ನೆಕ್, ಬ್ಯಾಕ್ ಸೈಡ್ ಡೀಪ್ ನೆಕ್ದು. ಇದು ನೋಡಿ ಯಾವ ಥರ ಇದೆ. ಸ್ವಲ್ಪ ಝೂಮ್ ಹಾಕೋತೀನಿ ನಾನು ನಿಮಗೆ ಗೊತ್ತಾಗಲಿ ಅಂತ ನೋಡಿ. ತುಂಬಾ ಪರ್ಫೆಕ್ಟ್ ಇರೋಂತಹ ನೋಟ್ಸಸ್ಸು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಜ ಇದೆಲ್ಲನೂ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೂಡ ಒಬ್ಬರು ಡಿಸೈನರ್, ಅವ್ರ ಹತ್ರನೇ ನಾನು ಈ ನೋಟ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರೋವಂಥದ್ದು. ಇದು ನೋಡ್ಬೋದು. ಇದು ಬಂದು ಇನ್ಬಿಲ್ಟ್ ಕಲರ್ದು ಡ್ರಾಫ್ಟಿಂಗ್. ಇದು ಇನ್ಬಿಲ್ಟ್ ಕಲರು ಯಾವ ಥರ ಮಾಡ್ಕೋಬೇಕು ಅಂತ ಇನ್ಬಿಲ್ಟ್ ಕಲರ್ದು ಇದು ಡ್ರಾಫ್ಟಿಂಗು ಫುಲ್ಲು ನೋಟ್ಸ್ ಇದೆ ಇದರಲ್ಲಿ. ಇದು ನೋಡಿ, ಇದು ಬಂದು ವಿ ನೆಕ್ಕು. ಅಗೇನ್ ಇದು ಕೂಡ ಬೇಸಿಕ್ ಪ್ರಿನ್ಸಸ್ಸು. ಜಸ್ಟ್ ಹಂಗೆ ಡ್ರಾ ಹಾಕ್ಕೊಂಡಿದ್ದೀನಿ ಕೆಲವೊಂದೆಲ್ಲನೂ. ಏನೋ ಬರ್ಕೊಂಡಿದ್ದೀನಿ ಗೊತ್ತಿಲ್ಲ. ಇದು ನೋಡಿ, ಇದೊಂಥರ ಬ್ಲೌಸು ಕಾಲರ್ ಪಾರ್ಟ್. ಇದು ಈ ಪಾರ್ಟ್ ಪೋರ್ಷನ್ ಬಂದು ಕಾಲರ್ ಬರುತ್ತೆ. ಹಾಗೆ ಇದು ಡೀಪ್ ಬರುತ್ತೆ ಈ ಥರ ಅನಾರ್ಕಲಿ. ಮತ್ತು ಇದು ನೋಟ್ಸ್ ನಾನು ನಿಮಗೆ ಕೊಡ್ತೀನಿ ಅನ್ಕೊತೀನಿ. ಇದೆಲ್ಲ ಬರ್ಕೊಂಡಿದ್ದೀನಿ ನೋಟ್ಸಸ್. ಇದೆಲ್ಲ ಇಟ್ಬಿಟ್ಟಿದೆ ನೋಡಿ. ಇದು ಬಂದು ಈ ಥರ ಒಂದು ನೆಟ್ಟೆಡ್ ಬರುತ್ತಲ್ಲ, ನೆಟ್ಟೆಡ್ ಪ್ಯಾಟ್ರನ್ನು, ಫ್ರಂಟ್ ಆ್ಯಂಡ್ ಬ್ಯಾಕು. ಇದು ಬ್ಯಾಕು ಟ್ರಾನ್ಸ್ಪರೆಂಟ್ ಇರುವಂಥದ್ದು. ಇದೆಲ್ಲ ಹೀಗೆ ಮಾಡ್ಕೊಂಡಿದ್ದೀನಿ ನಾನೇ. ಮತ್ತು ಕೀ ಹೋಲು. ಇದು ಬಂದು ಯಾವುದಿದು ಕಲರ್ ಪ್ಯಾಟರ್ನ್ ಹಾಕ್ಕೋಬೇಕು ಇದಕ್ಕೆ. ಮೇ ಬಿ ಹಾಫ್ ಶೋಲ್ಡರ್ ಅಂತ ಅನಿಸುತ್ತೆ. ಹಾಫ್ ಶೋಲ್ಡರ್ ಥರ ಒಂದು ಡಿಸೈನ್ ಇದು ಮಾಡಿದ್ದೀನಿ. ಹಾಫ್ ಶೋಲ್ಡರ್ ಬ್ಲೌಸು. ಇದು ಬಂದು ಒಂದು ನೆಟ್ಟೆಡ್ಗೆ ಇಷ್ಟೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಸ್ ಪ್ಯಾಟರ್ನ್ಸ್ದು ಎಲ್ಲ ಹೋಗಿದೆ, ಹಾಗೆ ಇಟ್ಬಿಟ್ಟಿದೆ ತುಂಬ ದಿವಸದಿಂದನೂ ನೋಡಿ. ಏನೇನೋ ಬರ್ದಿದ್ದೀನಿ ಹಾಗೆ, ಬಟ್ ನೋಟ್ಸ್ ಮೇಂಟೈನ್ ಮಾಡೋದು ಬೆಟರು. ಇದು ಬಂದು ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಇನ್ ಡೆಪ್ತಾಗಿ ತೊಗೊಂಡಿರೋವಂಥದ್ದು. ಇದು ಬಂದು ಒಂದು ಕುರ್ತಿಗೆ ಆ್ಯಂಡ್ ಇದರ ಶೋಲ್ಡರ್ ಮೆಜರ್ಮೆಂಟ್ಸ್ಗೆ. ಇದು ಕೂಡ ಬೇಸಿಕ್ ಕುರ್ತಿ, ಬಟ್ ನನಗೆ ಇಲ್ಲಿ ಎಷ್ಟು ಡ್ರಾಫ್ಟಿಂಗ್ ಆಗುತ್ತೋ ಅಷ್ಟು ಮಾತ್ರನೇ ಮಾಡ್ಕೊಂಡಿದ್ದೀನಿ. ಇದು ಬಂದು ಡಾಟ್ ಇರುವಂತಹ ಒಂದು ಕುರ್ತಿ. ಮತ್ತು ಇದು ನೋಡಿ ಲೆಂತ್ ವೈಸು, ಸ್ಲೀವು, ಕ್ಯಾಪ್ ಸ್ಲೀವು. ಇದು ಪ್ಯಾಂಟು ಖಂಡಿತ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ಕೊಡ್ತೀನಿ ನಾನು ಇದೆಲ್ಲನೂ. ಗ್ಯಾದರಿಂಗ್ ಪ್ಯಾಂಟು, ಲೂಸ್ ಪ್ಲಾಜೋ ಪ್ಯಾಂಟು, ಫಿಟ್ಟೆಡ್ ಪ್ಯಾಂಟ್ ಆ್ಯಂಡ್ ಹಾಫ್ ವೇಸ್ಟ್ ರೌಂಡ್, ಹಿಪ್ ರೌಂಡ್, ಸರ್ಕ್ಯುಲರ್ ಪ್ಯಾಂಟ್, ಸ್ಟ್ರೈಟ್. ಹಾಗೆ ಇದು ಬಂದು ಫಲಾಜೋ ಪ್ಯಾಂಟ್. ಇದು ಫಲಾಜೋ ಅಲ್ಲ, ಸಾರಿ, ಇದು ಪಟ್ಟಿಯಲ್ಲ ಪ್ಯಾಂಟ್. ಮತ್ತು ಕೆಲವೊಂದು ಸಿಕ್ಕಾಪಟ್ಟೆ ಮಾಡಿದ್ದೀನಿ ಇದನ್ನು. ಈ ನೋಟ್ಸ್ ಇಷ್ಟಿದೆ. ಇದೊಬ್ಬರ ಹತ್ರ ಕಲ್ತಿದ್ದು, ಓಕೆನಾ. ಇದು ಪ್ಯಾನೆಡ್ ಕುರ್ತಿದು. ಯಪ್ಪ, ಇದೇ ಇಷ್ಟಿದೆ ಅಂತಂದರೆ ಇನ್ನು ಬೇರೆದು ನನ್ನ ಒಂದು ಫ್ಯಾಷನ್ ಡಿಸೈನಿಂಗ್ದು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸಸ್ ಇದೆ ಅಂತ ನೋಡೋಣ. ಇದು ನೋಡಿ ಯಾವ ಥರ ಮಾಡಿದ್ದೀನಿ ನೋಟ್ಸ್. ಇದನ್ನೆಲ್ಲ ಒಂದೇನೇ ಬೇಕು ಅನಿಸುತ್ತೆ ನಾನು ಹೇಳಬೇಕು ಅಂತಂದರೆ. ಇದು ಸರ್ಟಿಫಿಕೇಟು ತುಂಬಾ ಇದೆ. ಇದು ಬೇಸಿಕ್ಕಿಂದಲೇ ಫ್ಯಾಷನ್ ಡಿಸೈನರ್ಸ್ ವರ್ಸಸ್ ಪ್ಯಾಟರ್ನ್ ಮೇಕರ್ಸ್ ಅಂತಲೇ ಕೊಟ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ. ಬಟ್ ಅದರಲ್ಲಿ ಏನೇನಿದೆ ಅಂತಂದರೆ ನೋಡಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಡ್ರಾ ಮಾಡಿಸಿರ್ತಾರೆ. ಪ್ರತಿಯೊಂದು ಕೂಡ ನೋಡಿ, ಇದೆಲ್ಲ ಫ್ರೀ ಹ್ಯಾಂಡಲ್ಲಿ ನಾನು ಮಾಡಿರೋಂಥದ್ದು. ಪ್ರತಿಯೊಂದು ಅಷ್ಟೇ ಫ್ರೀ ಹ್ಯಾಂಡಲ್ಲಿ ಮಾಡಿರೋಂಥದ್ದೇ.
ಬಟ್ ಇದು ಕಷ್ಟನೇ ಇದೆ ಇದು. ಬಟ್ ಇದು ಕಲ್ತ್ಬಿಟ್ರೆ ನಮಗೆ ಏನು ಯಾವ ಡಿಸೈನ್ ಬೇಕಾದ್ರೂ ನಾವು ಮೇಕ್ ಮಾಡ್ಬೋದು, ಪ್ಯಾಟರ್ನ್ ಮೇಕಿಂಗ್ ಮಾಡ್ಬೋದು. ಬೇಸಿಕ್ ಬಾಡಿ ಪಾಟ್ ಹೌದು ಇದು ಬೇಸಿಕ್ ಬಾಡಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಬೇಸಿಕ್ ಬಾಡಿ ಇಟ್ಕೊಂಡೆ ನಾವು ತುಂಬ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ಎಲ್ಲ ನಾವು ಮೇಕ್ ಮಾಡಬೇಕು ಅಂತಂದರೆ ಈ ಬೇಸಿಕ್ ಬಾಡಿ ಪ್ಯಾಟರ್ನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮಗೆ ಇರಬೇಕು. ಇಲ್ಲಿ ನಮಗೆ ಕೊಟ್ಟಿದ್ದಾರೆ ನಾನು ತುಂಬಾನೇ ಮಾಡಿದ್ದೀನಿ ಇದರಲ್ಲಿ. ಇದನ್ನ ಒಂದೇನೇ ಬೇಕಾಗುತ್ತೆ ಅನ್ಸುತ್ತೆ. ಇದರಲ್ಲೆಲ್ಲ ಸ್ಲೀವ್ಸ್ ನೋಡಿ, ಬೇಸಿಕ್ ಸ್ಲೀವು ತುಂಬಾನೇ ಇದೆ. ಡಾಟ್ ಮ್ಯಾನಿಪ್ಯುಲೇಟ್ ಮಾಡೋ ಅಂಥದ್ದು, ಡಾರ್ಕ್ ಲೊಕೇಶನ್ ಯಾವ ಥರ ಹಾಕೋಬೇಕು ತುಂಬಾನೇ ಇದೆ. ಒಂದು ಫುಲ್ ಇಷ್ಟು ದೊಡ್ಡ ಒಂದು ರೆಕಾರ್ಡು ನಾನೇ ಮಾಡಿರೋವಂಥದ್ದು. ಇದರಲ್ಲಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ರೆಕಾರ್ಡ್ ನೋಡ್ಬೋದು ನೀವು. ಎಲ್ಲನೂ ಬೇಸಿಕ್ ಇದರಲ್ಲಿ ಏನೇನಿದೆಯೋ ಅದೆಲ್ಲ ಬೇಸಿಕ್ಕು. ಆ ಒಂದು ಪ್ಯಾಟರ್ನ್ ಇಟ್ಕೊಂಡು ಈ ಡಾಟ್ಸ್ ಎಲ್ಲ ಹೆಂಗೆ ಯಾವ್ಯಾವ ಡ್ರೆಸ್ಸಿಗೆ ಯಾವ್ಯಾವ ಥರ ಬೇಕಾದ್ರೂ ನಾವು ಡಾಟ್ಸ್ನ ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಈ ಥರ ಎಲ್ಲ ಇದೆ. ಮಿಸ್ ಶೋಲ್ಡರ್ ಟಿಪ್ ಡಾಟು ನೋಡಿ ತುಂಬಾನೇ ಇದೆ. ಇದೆಲ್ಲನೂ ಕೂಡ ತುಂಬಾನೇ ಕಷ್ಟ ಇದೆ ಇದು ರೆಕಾರ್ಡ್ ಮಾಡೋದು. ಇಷ್ಟು ಮಾಡಿದ್ದೀನಿ. ಇದೆಲ್ಲ ಫುಲ್ ಬೇಸಿಕ್ ಇದೆ ಇದರಲ್ಲಿ. ಈ ಬೇಸಿಕ್ ಪ್ಯಾಟರ್ನ್ಸ್ ಇಟ್ಕೊಂಡೆ ನಾವು ಒಂದು ಡ್ರೆಸ್ನ ಡಿಸೈನ್ ಮಾಡಬೇಕಾಗಿರೋಂಥದ್ದು. ಐ ಹೋಪ್ ಇದು ಕೂಡ ನನ್ನ ಒಂದು ಸ್ಮಾಲ್ ವಿಡಿಯೋ ನಾನು ಮಾಡಿರೋಂಥದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರೆಕಾರ್ಡ್ ಏನಂತಂದರೆ ನಾನೇ ಕೆಲವೊಂದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಅಂತ. ಇದ್ರಲ್ಲಿ ಕೂಡ ತುಂಬಾನೇ ಇದೆ ನೋಡಿ. ಈ ಥರ ನನಗೆ ಸಿಕ್ಕಿದಾಗ ನನಗೆ ಎಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಪೆಟ್ಟಿಕೋಟ್ ಅಂಡ್ ಇದು ಬೇಸಿಕ್ಕು ನೋಡಿ. ಇದೆಲ್ಲ ಫ್ರಿಲ್ಸ್ದು ತುಂಬಾನೇ ಈ ಥರ ನನಗೆ ಸಿಕ್ಕಿದ್ದು ಇನ್ನೊಂದೆರಡು ನೋಟ್ಸ್ ಇದೆ ನಂದು. ನೋಡೋಣ. ಹಾಗೆ ನಾನು ಎಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ಬೇಕಾಗುತ್ತೆ ಅಂತಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.